ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಸಿಂಪ್ಲಿಫೈಡ್ ಗೈಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ಕಂಪ್ಲೀಟ್ ಆರ್ಡಿನೋಸ್ ಸ್ಟಾರ್ಟ್ ಮಾಡಕ್ಕೆ ಬೇಕಾದ್ರೆ ಆ ಎಲ್ಲ ಕಾಂಪೊನೆಂಟ್ಸ್ ನೋಡೋಣ, ಓಕೆನಾ. ಸೊ ಫಸ್ಟ್ ಹೇಳಬೇಕು ಅಂದರೆ ಬಿಫೋರ್ ಲರ್ನಿಂಗ್ ಆರ್ಡಿನೋ ಕೋಡಿಂಗ್ ಒನ್ ಬಿಗ್ ಮಿಸ್ಟೇಕ್ ಮೆನಿ ಬಿಗಿನರ್ಸ್ ಮೇಕ್ ಈಸ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿ ಹಾರ್ಡ್ವೇರ್. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ಒನ್ ಬೈ ಹಾರ್ಡ್ವೇರ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಆರ್ಡಿನೋ. ಓಕೆ, ಸೊ ಆರ್ಡಿನೋ ಕಂಪ್ಲೀಟ್ ಅದಕ್ಕೆ ಅಂತ ವಿಡಿಯೋ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ಡೀಪಾಗಿ ಮತ್ತೆ ಹೇಳಕ್ ಹೋಗೋಲ್ಲ. ಜಸ್ಟ್ ಇದು ಈ ಸೈಡ್ ಅನಲಾಗ್ ಪಿನ್ಸು, ಈ ಕಡೆ ಡಿಜಿಟಲ್ ಪಿನ್ಸ್, ಈ ಕಡೆ ಅನಲಾಗ್ ಪಿನ್ಸು. ಸೊ ಇದು ಪೋರ್ಟ್ ಆಸ್ ಯೂಶಲಿ ಐ ಸಿ ಮತ್ತೆ ವೋಲ್ಟೇಜ್ ಕಂಟ್ರೋಲರ್ಸು ಮತ್ತೆ ವೋಲ್ಟೇಜ್ ರೆಗ್ಯುಲೇಟರ್ಸು ಮತ್ತೆ ಕೆಪಾಸಿಟರ್ಸ್ ಇದೆಲ್ಲ ಇದ್ರೊಳಗೆ ಇರುತ್ತೆ. ಡೀಟೇಲ್ ಆಗಿ ನಾನು ಆರ್ಡಿನೋ ವಿಡಿಯೋದಲ್ಲಿ ಮಾಡಿದ್ದೀನಿ, ಮತ್ತೆ ಸುಮ್ಮನೆ ಹೇಳ್ತಾ ಹೋಗೋಲ್ಲ. ಓಕೆ, ಸೊ ಬ್ರೆಡ್ ಬೋರ್ಡ್ ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಕನೆಕ್ಷನ್ಸ್ ಇಲ್ಲ ಅಂತ. ಸೊ ಇನ್ನೊಂದ್ಸಲ ಹೇಳ್ಬೇಕು ಅಂದ್ರೆ ಇಲ್ಲೆಲ್ಲ ಹಾರಿಜಾಂಟಲ್ ಕನೆಕ್ಷನ್, ಇಲ್ಲಿ ವರ್ಟಿಕಲ್ ಕನೆಕ್ಷನ್ಸ್. ಓಕೆ, ಸೊ ಡೀಟೇಲ್ ಆಗಿ ಹೇಳ್ಬೇಕು ಅಂದ್ರೆ ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದು ನೋಡ್ಕೊಳ್ಳಿ. ಓಕೆ, ದೆನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ವೈರಿಂಗ್ ಅಲ್ಲಿ ದೇರ್ ಆರ್ 3 ಟೈಪ್ಸ್ ವೈರಿಂಗ್. ಅಂದ್ರೆ ಇದು ಮೇಲ್ ಟು ಮೇಲ್ ಅಂತ, ಅಂದ್ರೆ ಬೋತ್ ಸೈಡ್ ಪಿನ್ಸ್ ಇರ್ತವೆ. ಓಕೆನಾ, ಮೇಲ್ ಟು ಮೇಲ್ ಅಂತ ಇದು. ಓಕೆ, ದೆನ್ ಸೆಕೆಂಡ್ ಒನ್ ಇದು ಫಿಮೇಲ್ ಟು ಫಿಮೇಲ್, ಅಂದ್ರೆ ಬೋತ್ ಸೈಡ್ ಹೋಲ್ಸ್ ಇರುತ್ತೆ. ಓಕೆನಾ, ಇಲ್ಲಿ ಪಿನ್ಸ್ ಇರಲ್ಲ. ಓಕೆ, ದೆನ್ ಇದು ಮೇಲ್ ಟು ಫಿಮೇಲ್. ಓಕೆ, ಒಂದ್ ಸೈಡ್ ಪಿನ್ಸ್ ಇರುತ್ತೆ, ಇನ್ನೊಂದ್ ಸೈಡ್ ಹೋಲ್ಸ್ ಇರುತ್ತೆ. ಓಕೆನಾ, ಇದು 3 ಟೈಪ್ಸ್ ವೈರಿಂಗ್. ಕಮ್ ಟು ದಿ ರೆಸಿಸ್ಟರ್ಸ್ ಕೂಡ ಹೇಳಿದ್ದೀನಿ. ಓಕೆ, ರೆಸಿಸ್ಟರ್ ಯಾವ ರೀತಿ ಕಲರ್ ಕೋಡಿಂಗ್ ನಾನು ಕಂಪ್ಲೀಟ್ ಡೀಪ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 4 ಬ್ಯಾಂಡ್ 5 ಬ್ಯಾಂಡ್ 6 ಬ್ಯಾಂಡ್. ಓಕೆನಾ, ಸೊ ಇದು ಕಾಮನ್ ರೆಸಿಸ್ಟರ್. ಗೊತ್ತಾ ರೆಸಿಸ್ಟರ್ ನಾವು ಏನು ಯೂಸ್ ಮಾಡ್ತೀವಿ ಅಂತ? ಸೊ ಟು ಕಂಟ್ರೋಲ್ ದಿ ಕರೆಂಟ್, ಅಂದ್ರೆ ಟು ಲಿಮಿಟ್ ದಿ ಕರೆಂಟ್. ಓಕೆನಾ, ಸೊ ದೆನ್ ಇದು ರೆಸಿಸ್ಟರ್ ಅರ್ಥ ಆಯ್ತಾ? ಇದು ವೇರಿಯಬಲ್ ರೆಸಿಸ್ಟರ್ ಅಂತ ಹೇಳಿ. ಓಕೆ, ಟೈಪ್ಸ್ ಆಫ್ ರೆಸಿಸ್ಟರ್ ಅಲ್ಲಿ ಇದೊಂದು ರೆಸಿಸ್ಟರ್. ಓಕೆ, ಸೊ ಅರ್ಥ ಆಯ್ತಾ? ದೆನ್ ರೆಸಿಸ್ಟರ್ ಮುಗಿತು. ಇದು LED ಲೈಟ್ ಎಮಿಟಿಂಗ್ ಡಯೋಡ್. ಸೊ ಇದು 2 ಪಿನ್ಸ್ LED. ಓಕೆನಾ, ಒಂದು ಆ್ಯನೋಡ್ ಕ್ಯಾಥೋಡ್ ಇರುತ್ತೆ. ಬಟ್ ಇದು 4 ಪಿನ್ಸ್ LED, ಅಂದ್ರೆ RGB, ಅಂದ್ರೆ ರೆಡ್ ಗ್ರೀನ್ ಬ್ಲೂ. ಓಕೆನಾ, ಇದು 3 ಕಲರ್ ಒಂದೇ LED ಇರುತ್ತೆ. ಓಕೆ, ಇದು 3 ಕೂಡ ಸಪರೇಟ್ ಪಿನ್ಸ್ ಇರುತ್ತೆ. ಓಕೆನಾ, ಇದು ದಿಸ್ ಇಸ್ ಆಲ್ ಅಬೌಟ್ LED. ಕೆಪಾಸಿಟರ್ಸ್. ಓಕೆ, ಕೆಪಾಸಿಟರ್ಸ್ ಹೇಳಿದ ಇದು ಪೋಲರೈಸ್ಡ್ ಕೆಪಾಸಿಟರ್, ಇದು ನಾನ್ ಪೋಲರೈಸ್ಡ್, ಅಂದ್ರೆ ಪಾಸಿಟಿವ್ ನೆಗೆಟಿವ್ ಇದೆ. ಇದರಲ್ಲಿ ಯಾವುದೇ ರೀತಿ ಪಾಸಿಟಿವ್ ನೆಗೆಟಿವ್ ಇರೋದಿಲ್ಲ. ಓಕೆ, ಸೇಮ್ ಆಸ್ ಯೂಶುವಲ್ ಇದು ಕೂಡ ಕೆಪಾಸಿಟರ್. ಕಂಪ್ಲೀಟ್ ಡಯೋಡ್. ಸೊ ಹಿಯರ್ ಡಯೋಡ್ ಹೇಳಿದ್ನಲ್ಲ ಪಾಸಿಟಿವ್ ನೆಗೆಟಿವ್, ಅಂದ್ರೆ ಯಾವ ಕಡೆ ಬ್ಯಾಂಡ್ ಇದೆ ಇಲ್ಲಿ ಕಲರ್ ಬ್ಯಾಂಡು ಅಂದ್ರೆ ಸಿಲ್ವರ್ ಕಲರ್, ಆ ಕಡೆ ನೆಗೆಟಿವ್, ಈ ಕಡೆ ಬ್ಲಾಕ್ ಇದೆ, ಇದು ಪಾಸಿಟಿವ್. ಓಕೆನಾ, ಇದು ಡಯೋಡ್. ಅಥವಾ ಡಯೋಡ್ ಏನಕ್ಕೆ ಯೂಸ್ ಮಾಡ್ತೀವಿ? ಇಟ್ ಫ್ಲೋಸ್ ಕರೆಂಟ್ ಇನ್ ಒನ್ ಡೈರೆಕ್ಷನ್ ಅಲ್ವಾ. ಸೊ ದಿಸ್ ಇಸ್ ಸ್ವಿಚಿಂಗ್ ಡಯೋಡ್ ಅಂತ ಹೇಳಿ. ಓಕೆನಾ, ಇದು ಕಾಮನ್ ಡಯೋಡ್. ಓಕೆ, ಇದು ಸ್ವಿಚಿಂಗ್ ಡಯೋಡ್ ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಸ್ವಿಚಿಂಗ್ ಡಯೋಡ್ ಫಾರ್ ಸ್ಪೀಡ್, ಅಂದ್ರೆ ಸ್ಪೀಡ್ ಇನ್ಪುಟ್ ಔಟ್ಪುಟ್ ಬೇಕು ಅಂದಾಗ ಈ ಡಯೋಡ್ ಯೂಸ್ ಮಾಡ್ತೀವಿ. ಸೊ ಓಕೆನಾ, ಸೊ ಇದು ಮೆಟೀರಿಯಲ್ಸ್ ಕೂಡ ಇನ್ಸೈಡ್ ಡಿಫ್ರೆಂಟ್, ಅಂದ್ರೆ ಅಲ್ಲಿ ಇದು ಗ್ಲಾಸಸ್ ಎಲ್ಲ ಇದೆ. ಡೀಟೇಲ್ ಆಗಿ ಬೇಡ, ಜಸ್ಟ್ ಸ್ವಿಚಿಂಗ್ ಡಯೋಡ್, ಇದು ಕಾಮನ್ ಡಯೋಡ್. ಓಕೆ, ಇದು ಐಸಿ. ಓಕೆನಾ, ಐಸಿಲಿ ವೆರೈಟಿ ಐಸಿ ಇದೆ. ಸೊ ಐಸಿ ಹಿಂಗಪ್ಪ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ಐಸಿ ಇರೋಕ್ಕಿಂತ ಮುಂಚೆ ಇದು ಟ್ರಾನ್ಸಿಸ್ಟರ್. ಓಕೆ, BJT ಟ್ರಾನ್ಸಿಸ್ಟರ್. ಓಕೆ, ಈ BJT ಟ್ರಾನ್ಸಿಸ್ಟರ್ ನಿಮಗೆ ಗೊತ್ತಾ? ಟ್ರಾನ್ಸಿಸ್ಟರ್ ಏನಕ್ಕೆ ಯೂಸ್ ಮಾಡ್ತೀವಿ? ಆಂಪ್ಲಿಫೈರ್ಗೆ ಅಥವಾ ಸ್ವಿಚಿಂಗ್, ಅಂದ್ರೆ ಸ್ವಿಚಿಂಗ್ ಎಲ್ಲಿ ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಸ್ ಅಲ್ಲಿ ಸ್ವಿಚ್ ಆಗಿ ಯೂಸ್ ಮಾಡ್ತೀವಿ. ಓಕೆನಾ, ಸೊ ದಿಸ್ ಇಸ್ ಆಲ್ ಅಬೌಟ್ ಟ್ರಾನ್ಸಿಸ್ಟರ್. ಈ ಐಸಿ ಒಳಗೆ ಬಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ ಇರುತ್ತೆ. ಹೆಂಗೆ ಅಂದ್ರೆ ಫೋಟೋ ಲಿಥೋಗ್ರಫಿ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಕಾನ್ಸೆಪ್ಟ್ ಅಂಟಲ್ಲಿ ನಾವು ಬಿಲಿಯನ್ಸ್ ಆಫ್ ಟ್ರಾನ್ಸಿಸ್ಟರ್ ನಾವು ಈ ಐಸಿ ಒಳಗೆ ನಾವು ಹಾಕ್ತೀವಿ. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ಐಸಿ ಅಂಡ್ ಟ್ರಾನ್ಸಿಸ್ಟರ್. ಮೋಟಾರ್, ಈ ಮೋಟಾರ್ ಇದೆಯಲ್ಲ, ಸೊ ಈ ಮೋಟಾರ್ ಏನಪ್ಪಾ ಅಂದ್ರೆ ಜಸ್ಟ್ ಇದು ಎಲೆಕ್ಟ್ರಿಕಲ್ ಎನರ್ಜಿನ ಮೆಕ್ಯಾನಿಕಲ್ ವರ್ಕ್ ಆಗಿ ಕನ್ವರ್ಟ್ ಮಾಡ್ತೀವಿ. ಬೈ ಫ್ಯಾನ್ಸಿ ರೋಡಲ್ಲಿ ಅಥವಾ ರೋಬೋಟ್ ಅಲ್ಲಿ ಅಥವಾ IoT ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದೇನಪ್ಪಾ ಅಂತಂದ್ರೆ ಮೋಟಾರ್ ಡ್ರೈವರ್. ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಬಿಕಾಸ್ ಆರ್ಡಿನೋ ಇದೆಯಲ್ಲ, ಆರ್ಡಿನೋ ಡೈರೆಕ್ಟ್ ಆಗಿ ಪವರ್ ಜನರೇಟ್ ಮಾಡಲ್ಲ ಮೋಟಾರ್ ತಿರುಗುವಷ್ಟು. ಸೊ ಹಂಗಾಗಿ ನಾವು ಈ ಮೋಟಾರ್ ಡ್ರೈವರ್ನ ಯೂಸ್ ಮಾಡ್ತೀವಿ. ಇದೇ ಮಾಡುತ್ತೆ ನಮ್ಗೆ ಎಷ್ಟು ಪವರ್ ರಿಕ್ವೈರ್ ಇದೆ ಅಷ್ಟು ಪವರ್ ಕೊಡುತ್ತೆ. ಓಕೆ, ಇದು ಮೋಟಾರ್ ಡ್ರೈವರ್ ಅಂತ ಹೇಳಿ. ಇದ್ರ ನಂಬರ್ ಬಂದ್ಬಿಟ್ಟು L298N ಅಂತ ಹೇಳಿ. ಓಕೆನಾ, ಸೊ ದಿಸ್ ಇಸ್ ಅಬೌಟ್ ಮೋಟಾರ್ ಡ್ರೈವರ್. ಈ ಅಲ್ಟ್ರಾಸೋನಿಕ್ ಸೆನ್ಸರ್ ಏನ್ ಮಾಡುತ್ತೆ ಅಂದ್ರೆ ಆರ್ಡಿನೋ ಸೆಂಡ್ಸ್ ಎ ಸಿಗ್ನಲ್ ಟು ದಿ ಸೆನ್ಸರ್. ಓಕೆನಾ, ಸೊ ಆ ಸೆನ್ಸರ್ ಅಲ್ಟ್ರಾಸೋನಿಕ್ ಸೌಂಡ್ಸ್ ನ ಕ್ರಿಯೇಟ್ ಮಾಡುತ್ತೆ. ಆ ಸೌಂಡ್ ಏನ್ ಮಾಡುತ್ತೆ? ಆಬ್ಜೆಕ್ಟ್ ಹಿಟ್ ಮಾಡುತ್ತೆ. ಸೊ ಆ ಆಬ್ಜೆಕ್ಟ್ ಹಿಟ್ ಮಾಡಿ ಆ ಸೌಂಡ್ ಎಕೋ ಬರುತ್ತಲ್ಲ, ಎಕೋ ಕಮ್ ಬ್ಯಾಕ್ ಬಂದು ಸೊ ಅವಾಗ ಸೆನ್ಸರ್ ಕ್ಯಾಲ್ಕುಲೇಟ್ ಮಾಡುತ್ತೆ ಎಷ್ಟು ಟೈಮ್ ತಗೊಂಡಿದೆ ಅಂತ. ಸೊ ಹಂಗಾಗಿ ನಾವು ಇದು ಅಲ್ಟ್ರಾಸೋನಿಕ್ ಸೆನ್ಸರ್ ನ ಯೂಸ್ ಮಾಡ್ತೀವಿ. LCD ಡಿಸ್ಪ್ಲೇ ಯೂಸ್ ಮಾಡ್ತೀವಿ, ಟೆಕ್ಸ್ಟ್ ಅಥವಾ ನಂಬರ್ ಹಿಂಗೆಲ್ಲ ಏನೇನು ಔಟ್ಪುಟ್, ಆಕ್ಚುಲಿ ಔಟ್ಪುಟ್ ಮತ್ತೆ ಡಿಸ್ಪ್ಲೇ ಏನ್ ಹಾಕಿದೆ ಅಂತ ತೋರ್ಸೋಕೆ. ಓಕೆನಾ, ದೆನ್ ಬ್ಯಾಟರಿ, ಆಕ್ಚುಲಿ 9 ವೋಲ್ಟ್ ಬ್ಯಾಟರಿ ಯೂಸ್ ಮಾಡ್ತೀವಿ. ಮತ್ತೆ ನಿಮಗೆ ಎಷ್ಟು ವೋಲ್ಟ್ ಬ್ಯಾಟರಿ ಬೇಕು ಅಷ್ಟು ಬ್ಯಾಟರಿ ಯೂಸ್ ಮಾಡ್ಕೊತೀವಿ. ಓಕೆನಾ, ದೆನ್ ಕಂಪ್ಲೀಟ್ಲಿ ಸರ್ವೋ ಮೋಟರ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ
ರೋಬೋಟಿಕ್ಸ್ ನಾವು ಯೂಸ್ ಮಾಡ್ಕೊತೀವಿ ಇದನ್ನ. ಓಕೆ, ಬರೀ ರೋಬೋಟಿಕ್ಸ್ ಅಂತಲ್ಲ, ಕಾಮನ್ ಮಿನಿ ಪ್ರೊಜೆಕ್ಟರ್ ಕೂಡ ಯೂಸ್ ಮಾಡ್ತೀವಿ. ಏನಕ್ಕೆ 180 ಡಿಗ್ರಿ ರೊಟೇಷನ್ ಇರುತ್ತೆ. ಓಕೆನಾ, ಸೊ ಸಿಂಪ್ಲಿ ಏನಕ್ಕಪ್ಪ ನಾವು ಯೂಸ್ ಮಾಡ್ತೀವಿ ಸರ್ವೋ ಮೋಟರ್ ಅಂದ್ರೆ ರೊಟೇಷನ್ ಪರ್ಪಸ್ಗೆ ಅಂತ ತಿಳ್ಕೊಳ್ಳಿ ಸಾಕು. ಓಕೆ, ದೆನ್ ಕಮ್ ಟು ದಿ ರಿಲೇ. ಓಕೆನಾ, ಈ ರಿಲೇ ವೆರಿ ಇಂಪಾರ್ಟೆಂಟ್. ರಿಲೇ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕಲ್ ಸ್ವಿಚ್. ಓಕೆನಾ, ಆ ಟ್ರಾನ್ಸಿಸ್ಟರ್ ಎಲೆಕ್ಟ್ರಾನಿಕ್ ಸ್ವಿಚ್. ಓಕೆನಾ, ಇದು ಎಲೆಕ್ಟ್ರಿಕಲ್ ಸ್ವಿಚ್ ನಾವು ಓದ್ ಕ್ಲಾಸಲ್ಲಿ ಹೇಳಿದೆ ಅಲ್ವಾ. ಸೊ ರಿಲೇ ಅಂದ್ರೆ ಜಸ್ಟ್ ಈ ತರ ಅರ್ಥ ಮಾಡ್ಕೊಂಡ್ರೆ. ಓಕೆನಾ, ದೆನ್ ಇದೇ ರಿಲೇ. ಇದು IR ಸೆನ್ಸರ್ ಅಂತ ಹೇಳಿ. IR ಸೆನ್ಸರ್ ಅಂದ್ರೆ ಏನಂದ್ರೆ ಇನ್ಫ್ರಾರೆಡ್ ಸೆನ್ಸರ್ ಅಂತ. ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಸೆನ್ಸರ್ ಸಿಗ್ನಲ್ ಸೆಂಡ್ ಮಾಡುತ್ತೆ ಅಂದ್ರೆ ಇನ್ವಿಸಿಬಲ್ ಲೈಟ್ ನ ಸೆಂಡ್ ಮಾಡುತ್ತೆ. ಓಕೆನಾ, ಸೊ ಏನಾದ್ರು ಆಬ್ಜೆಕ್ಟ್ ಇತ್ತು ಅಂದ್ರೆ ಅದು ಆ ಲೈಟ್ ಹೋಗಿ ಹಿಟ್ ಆಗಿ ಕಮ್ ಬ್ಯಾಕ್ ಮಾಡುತ್ತೆ. ಓಕೆನಾ, ಸೊ ಅವಾಗ ಸೆನ್ಸರ್ ರಿಸೀವ್ ಮಾಡುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಆಬ್ಜೆಕ್ಟ್ ಇದೆಯಾ ಇಲ್ವಾ ಅಂತ. ಓಕೆ, ಇಫ್ ಇನ್ ಕೇಸ್ ಆಬ್ಜೆಕ್ಟ್ ಇಲ್ಲ ಅಂದ್ರೆ ಅದೇನು ಹಿಟ್ ಮಾಡಲ್ಲ. ಸೊ ಹಂಗಾಗಿ ಆಬ್ಜೆಕ್ಟ್ ನಾಟ್ ಡಿಟೆಕ್ಟೆಡ್ ಅಂತ ಬರುತ್ತೆ. ಓಕೆನಾ, IR ಸೆನ್ಸರ್ ಈ ರೀತಿ ಯೂಸ್ ಮಾಡ್ತೀವಿ. ಇದು HD 7 ಸೆಗ್ಮೆಂಟ್ ಡಿಸ್ಪ್ಲೇ ಇದು ಅಲ್ವಾ. ಮೀನ್ಸ್ 0 to 9 ವರೆಗೂ ಬರುತ್ತೆ, 10 ಇಲ್ಲ ಇದರಲ್ಲಿ. ಸೊ ಇದಕ್ಕೂ ಓದ್ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದೀನಿ. ಮೀನ್ಸ್ ಸಿಂಪ್ಲಿ ಡಿಸ್ಪ್ಲೇ ಅಷ್ಟೇ. ಓಕೆನಾ, ಮೀನ್ಸ್ ನಂಬರಿಂಗ್ ಡಿಸ್ಪ್ಲೇ. ಇದು ಬಜರ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂದ್ರೆ ಸಿಂಪ್ಲಿ ಅಲಾರಾಮ್ ಮೀನ್ಸ್ ಸೌಂಡ್ ಕ್ರಿಯೇಟ್ ಮಾಡುತ್ತೆ ಇದು. ಓಕೆನಾ, ಅಲಾರಾಮಿಂಗು ಮತ್ತೆ ಕ್ಲಾಕ್ ಅಲ್ಲಿ ಎಲ್ಲ ಯೂಸ್ ಮಾಡ್ತೀವಿ. ಓಕೆ, ಮಿನಿ ಪ್ರಾಜೆಕ್ಟ್ ಅಲ್ಲಿ. ಸೊ ಇದು ಬಂದ್ಬಿಟ್ಟು ವೈಬ್ರೇಷನ್ ಸೆನ್ಸರ್ ಅಂತ ಹೇಳಿ. ಓಕೆನಾ, ಸೊ ಇದು ನಾವು ಎಲ್ಲಿ ಅಂದ್ರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ಇದು ಡಿಟೆಕ್ಟ್ ಮಾಡುತ್ತೆ ಮೂವ್ಮೆಂಟ್. ಏನಾದ್ರೆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅಲ್ಲಿ ಮೂವ್ಮೆಂಟ್ ಡಿಟೆಕ್ಟ್ ಅಥವಾ ವೈಬ್ರೇಷನ್ ಇದ್ರೆ ಡಿಟೆಕ್ಟ್ ಮಾಡುತ್ತೆ. ಓಕೆನಾ, ಈ ರೀತಿ ಇರುತ್ತೆ. ಅಂದ್ರೆ ಒಂದ್ ಸೈಡ್ ಇದು ಸ್ಟ್ರಾಂಗ್ ಇರುತ್ತೆ ಪಿನ್. ಓಕೆನಾ, ಇನ್ನೊಂದ್ ಸೈಡ್ ಬಹಳ ಸ್ಟ್ರೆಂತ್ ಇರಲ್ಲ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ವೈಬ್ರೇಷನ್ ಸೆನ್ಸರ್. ಸೊ ಕಮ್ ಟು ದಿ LDR. LDR ಅಂದ್ರೆ ಏನಂದ್ರೆ ಲೈಟ್ ಡಿಪೆಂಡೆಂಟ್ ಸೆನ್ಸರ್ ಅಂತ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು LDR ಹೆಂಗ್ ಯೂಸ್ ಆಗುತ್ತೆ ಅಂದ್ರೆ ಇದು ರೆಸಿಸ್ಟೆನ್ಸ್ ಚೇಂಜ್ ಮಾಡುತ್ತೆ ಬೇಸ್ಡ್ ಆನ್ ಲೈಟ್ ಎಕ್ಸ್ಪೋಜರ್ಸ್. ಓಕೆನಾ, ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ LDR ಲೈಟ್ ಡಿಪೆಂಡೆಂಟ್ ಸೆನ್ಸರ್ ಅಂತ. ಓಕೆ, ಡೋಂಟ್ ಗೋ ಟು ಡೀಪ್. ಓಕೆನಾ, ಜಸ್ಟ್ ಬೇಸಿಕ್ ಇಂಟ್ರಡಕ್ಷನ್. LDR ಅಂದ್ರೆ ಈ ರೀತಿ ಇರುತ್ತೆ. ಓಕೆನಾ, ಫೈನಲ್ ಕಾಂಪೋನೆಂಟ್ ಬಂದು ESP32 ಅಂತ ಹೇಳಿ. ಇದು ಒಂದು ಮಾಡೆಲ್. ಓಕೆನಾ, ವೈಫೈ ಮಾಡೆಲ್. ಓಕೆ, ಸೊ ಇದು ಕೂಡ ಸೇಮ್ ಆಸ್ ಇಟ್ ಈಸ್ ಆಡಿಯೋ ಬೋರ್ಡ್ ಇದೇನು ಎಕ್ಸ್ಪ್ಲೇನ್ ಮಾಡಿದ್ವಿ ಅದೇ ತರ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕು. ಓಕೆ, ಸೊ ನಾವು IoT ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಇದು ಡೀಪ್ ಆಗಿ ಹೇಳ್ತೀವಿ. ಸದ್ಯಕ್ಕೆ ಇದು ESP32 ಅಂದ್ರೆ ಈ ರೀತಿ ಇರುತ್ತೆ ಅಂತ. ಓಕೆನಾ, ಸೊ ದಿಸ್ ಇಸ್ ಆಲ್ ಅಬೌಟ್ Arduino's components introduction. Thank you.